ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶಂಕರ್ ನಾಯಕ್. ಐಸಿ ಅಧಿಕಾರಿಗಳಿಂದ ಶೂಟೌಟ್. 37 ವರ್ಷದ ಮಹಿಳೆ ಗುಂಡೇಟಿಗೆ ಬಲಿ. ಅಕ್ರಮ ವಲಸಿಗರನ್ನ ಗುರುತಿಸಿ ದೇಶದಿಂದ ಹೊರಹಾಕೋಕೆ ಅಮೆರಿಕ ಸರ್ಕಾರದ ಐಸಿಇ ಕ್ಷಿಪ್ರ ಕಾರ್ಯಾಚರಣೆಗಳನ್ನು ನಡೆಸುತ್ತಿದೆ. ಆದರೆ ನಿಯಮಗಳನ್ನ ಸಿಕ್ಕಾಪಟ್ಟೆ ಮಾಡಿ ಅನುಮಾನ ಬಂದವರನ್ನ ಪ್ರಶ್ನೆ ಮಾಡೋದು, ಬಂಧಿಸೋದನ್ನ ಐಸಿ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಇಂತಹದ್ದೇ ಒಂದು ಕಾರ್ಯಾಚರಣೆಯಲ್ಲಿ ಅಮೆರಿಕದ ಮಹಿಳೆಯನ್ನೇ ಪಾಯಿಂಟ್ ಬ್ಲಾಂಕ್ ರೇಂಜ್ ನಲ್ಲಿ ಶೂಟೌಟ್ ಮಾಡಲಾಗಿದೆ. ಮಾತಿನ ನಡುವೆಯೇ ನಡೆದು ಹೋದ ಶೂಟೌಟ್ 3 ಮಕ್ಕಳ ತಾಯಿಯನ್ನ ಬಲಿ ಪಡೆದಿದೆ. ಲೇಖಕಿ ಕವಯತ್ರಿಯಾದ 37 ವರ್ಷದ ರೇನಿ ನಿಕೋಲ್ ಗುಂಡಿಗೆ ಬಲಿಯಾಗಿದ್ದಾರೆ. ಈ ಘಟನೆಯು ಈಗ ಫೆಡರಲ್ ಸರ್ಕಾರ ಮತ್ತು ಸ್ಥಳೀಯ ಸರ್ಕಾರದ ನಡುವಿನ ದೊಡ್ಡ ರಾಜಕೀಯ ಯುದ್ಧಕ್ಕೆ ಕಾರಣವಾಗಿದೆ. ಇದು ಆತ್ಮರಕ್ಷಣೆಯೋ ಹತ್ಯೆಯೋ? ಈ ಘಟನೆಯ ಬಗ್ಗೆ ಇನ್ನಷ್ಟು ವಿವರ ಈ ವಿಡಿಯೋದಲ್ಲಿದೆ. ಕವಿ ಲೇಖಕಿಯ ಮೇಲೆ ಗುಂಡಿನ ದಾಳಿ, ವಲಸಿಗರ ವಿರುದ್ಧ ಐಸಿಇ ಕಾರ್ಯಾಚರಣೆ. ಜನವರಿ 7 ಅಮೆರಿಕದ ಮಿನಿಯಾಪೋಲಿಸ್ ನಗರವು ದಿಢೀರನೆ ರಕ್ತಪಾತ ಮತ್ತು ಆಕ್ರೋಶಕ್ಕೆ ಸಾಕ್ಷಿಯಾಯಿತು. 37 ವರ್ಷದ ಅಮೆರಿಕನ್ ಪ್ರಜೆ ರೇನಿ ನಿಕೋಲ್ ಗುಡ್ ಎಂಬ ಮಹಿಳೆಯು ಯಾವುದೇ ಸೂಚನೆಯೂ ಇಲ್ಲದೆ ಗುಂಡಿಗೆ ಬಲಿಯಾದರು. ಮಹಿಳೆ ರೇನಿಯವರು ಮಿನಿಯಾಪೋಲಿಸ್ನ ನಿವಾಸಿ, ಒಬ್ಬ ಜವಾಬ್ದಾರಿಯುತ ಅಮೆರಿಕನ್ ಪ್ರಜೆ. ಅವರಿಗೆ ಪುಟ್ಟ ಮಗು ಸೇರಿದಂತೆ 3 ಮಕ್ಕಳಿದ್ದಾರೆ. ರೇನಿ ಅವರ ತಾಯಿ ಡೋನ್ನೋ ಗ್ಯಾಂಗರ್ ಮತ್ತು ಕುಟುಂಬದವರ ಪ್ರಕಾರ ರೇನಿ ಅತ್ಯಂತ ಪ್ರೀತಿಯ ಸ್ವಭಾವದವರು. ನೆರೆಹೊರೆಯವರಿಗೆ ಸಹಾಯ ಮಾಡುವುದು, ಜನರ ಕಷ್ಟಕ್ಕೆ ಧಾವಿಸುವುದು ಅವರ ಗುಣವಾಗಿತ್ತು. ಸ್ಥಳೀಯ ಅಧಿಕಾರಿಗಳು ಸಹ ಅವರನ್ನ ಒಬ್ಬ ಕಾಳಜಿಯುಳ್ಳ ಪೋಷಕಿ ಮತ್ತು ಸಮಾಜದ ಉತ್ತಮ ವ್ಯಕ್ತಿ ಎಂದೇ ಬಣ್ಣಿಸಿದ್ದಾರೆ. ಅಂತಹ ಒಬ್ಬ ಮಹಿಳೆ ಈಗ ಕೇವಲ ನೆನಪಾಗಿ ಉಳಿದಿದ್ದಾರೆ. ಈ ಘಟನೆ ನಡೆದದ್ದು ಮಿನಿಯಾಪೋಲಿಸ್ನ ಪೋರ್ಟ್ಲ್ಯಾಂಡ್ ಅವೆನ್ಯೂ ಸೌತ್ನಲ್ಲಿ 33 ಮತ್ತು 34ನೇ ರಸ್ತೆಗಳ ಮಧ್ಯೆ ಅಂದು ಐಸಿ ಅಧಿಕಾರಿಗಳು ಅಲ್ಲಿ ಒಂದು ದೊಡ್ಡ ಮಟ್ಟದ ಕಾರ್ಯಾಚರಣೆ ನಡೆಸುತ್ತಿದ್ದರು. ರೇನಿಯವರು ತಮ್ಮ ಕೆಂಪು ಬಣ್ಣದ ಹೋಂಡಾ ಪೈಲಟ್ SUV ಯಲ್ಲಿದ್ದರು. ಐಸಿಇಯುನ ವಾಹನಗಳ ಸಂಚಾರವನ್ನ ನಿಷೇಧಿಸಿದ ರಸ್ತೆಯಲ್ಲಿ ರೇನಿ ಮತ್ತು ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆದಿತ್ತು. ಈ ಸಂದರ್ಭದಲ್ಲಿ ಒಬ್ಬ ಐಸಿಇ ಅಧಿಕಾರಿ ರೇನಿ ಅವರ ವಾಹನದ ಸತತವಾಗಿ ಗುಂಡು ಹಾರಿಸಿದ್ದಾನೆ. ಒಂದು ಗುಂಡು ರೇನಿ ಅವರ ತಲೆಗೆ ತಗುಲಿತ್ತು. ನಿಯಂತ್ರಣ ತಪ್ಪಿದ ಅವರ ಕಾರು ಪಕ್ಕದಲ್ಲಿದ್ದ ಮತ್ತೊಂದು ಕಾರಿಗೆ ಡಿಕ್ಕಿ ಹೊಡೆಯಿತು. ತಕ್ಷಣ ಅವರನ್ನ ಹೆನ್ನಿಪಿನ್ ಕೌಂಟಿ ಮೆಡಿಕಲ್ ಸೆಂಟರ್ಗೆ ದಾಖಲು ಮಾಡಲಾಯಿತು. ಅಷ್ಟರಲ್ಲಾಗಲೇ ಅವರ ಉಸಿರು ಚೆಲ್ಲಿತ್ತು. ಈ ಹತ್ಯೆಯ ಬಗ್ಗೆ ಫೆಡರಲ್ ಇಲಾಖೆಗಳು ಏನು ಹೇಳುತ್ತವೆ? ಡಿಪಾರ್ಟ್ಮೆಂಟ್ ಆಫ್ ಹೋಮ್ಲ್ಯಾಂಡ್ ಸೆಕ್ಯೂರಿಟಿಯು ಈ ಘಟನೆಯನ್ನ ಆತ್ಮರಕ್ಷಣೆಗೆ ನಡೆಸಿದ ಘಟನೆ ಎಂದು ಕರೆದಿದೆ. ಅವರ ಪ್ರಕಾರ ರೇನಿ ತಮ್ಮ ವಾಹನವನ್ನ ಅಧಿಕಾರಿಗಳ ಮೇಲೆ ಹತ್ತಿಸೋಕೆ ಪ್ರಯತ್ನ ಮಾಡಿದ್ರು ಮತ್ತು ಕಾರನ್ನೇ ಒಂದು ಆಯುಧವನ್ನಾಗಿ ಬಳಸಿದ್ರು. ಹೋಮ್ಲ್ಯಾಂಡ್ ಸೆಕ್ಯೂರಿಟಿಯ ವಕ್ತಾರರ ಪ್ರಕಾರ ಅಧಿಕಾರಿಗಳು ರೇನಿಗೆ ಕಾರಿನಿಂದ ಇಳಿಯುವಂತೆ ಪದೇ ಪದೇ ಆರ್ಡರ್ ಮಾಡಿದ್ರು. ಆದರೆ ಅವರು ಅದನ್ನ ಪಾಲಿಸದೆ ಅಧಿಕಾರಿಗಳ ಪ್ರಾಣಕ್ಕೆ ಅಪಾಯ ತರುವ ರೀತಿಯಲ್ಲಿ ವಾಹನವನ್ನ ಚಲಾಯಿಸಿದ್ರು. ಹಾಗಾಗಿ ಅನಿವಾರ್ಯವಾಗಿ ಅಧಿಕಾರಿಯು ಗುಂಡು ಹಾರಿಸಬೇಕಾಯಿತು ಅನ್ನೋದು ಫೆಡರಲ್ ಅಧಿಕಾರಿಗಳ ವಾದ. ಕೊಲೆಯೋ ಆತ್ಮರಕ್ಷಣೆಗಾಗಿ ನಡೆದ ಹತ್ಯೆಯು? ಮಿನಿಯಾಪೋಲಿಸ್ನಲ್ಲಿ ನಿಜಕ್ಕೂ ನಡೆದದ್ದೇನು? ಐಸಿ ಅಧಿಕಾರಿಗಳು ತಮ್ಮ ಆತ್ಮರಕ್ಷಣೆಗಾಗಿ ಗುಂಡು ಹಾರಿಸಿರುವುದಾಗಿ ಮಾಡಿರುವ ವಾದವನ್ನ ಮಿನಿಯಾಪೋಲಿಸ್ ಮೇಯರ್ ಮತ್ತು ವಿನ್ನೆಸೋಟಾ ಗವರ್ನರ್ ತೀವ್ರವಾಗಿ ವಿರೋಧಿಸುತ್ತಿದ್ದಾರೆ. ಸದ್ಯಕ್ಕೆ ಲಭ್ಯವಿರುವ ವಿಡಿಯೋ ಪುರಾವೆಗಳು ಫೆಡರಲ್ ಅಧಿಕಾರಿಗಳ ವಾದಕ್ಕೆ ಪೂರಕವಾಗಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಗವರ್ನರ್ ಅವರು ಸಾರ್ವಜನಿಕರಿಗೆ ಮನವಿ ಮಾಡ್ತಾ ಫೆಡರಲ್ ಏಜೆನ್ಸಿಗಳ ಹೇಳಿಕೆಯನ್ನ ಮೊದಲೇ ನಂಬಬೇಡಿ, ಇಲ್ಲಿ ನಡೆದಿರುವುದು ಬೇರೆಯೇ ಇರಬಹುದು ಅಂತ ಎಚ್ಚರಿಸಿದ್ದಾರೆ. ಘಟನೆಯನ್ನ ಹತ್ತಿರದಿಂದ ನೋಡಿದ ಪ್ರತ್ಯಕ್ಷದರ್ಶಿಗಳು ಭಯಾನಕ ದೃಶ್ಯವನ್ನ ವಿವರಿಸಿದ್ದಾರೆ. ರೇನಿ ಅವರ ತಲೆ ಹಿಂಬದಿಗೆ ವಾಲಿತ್ತು ಮತ್ತು ಕಾರಿನಲ್ಲಿ ರಕ್ತ ಚೆಲ್ಲಿತ್ತು. ಈ ದೃಶ್ಯವು ಇಡೀ ನೆರೆಹೊರೆಯವರಲ್ಲಿ ಭಯ ಭೀತಿಯನ್ನ ಹುಟ್ಟಿಸಿದೆ. ಕೆಲವು ಸುದ್ದಿ ಸಂಸ್ಥೆಗಳು ಸಂಗ್ರಹಿಸಿರುವ ವಿಡಿಯೋಗಳ ಪ್ರಕಾರ ಅಧಿಕಾರಿಗಳು ಕಾರನ್ನ ಸುತ್ತುವರೆದು ಕಿಟಕಿಯ ತೆರೆಯಲು ಪ್ರಯತ್ನಿಸಿದರು. ಆಗ ಕಾರು ಸ್ವಲ್ಪ ಹಿಂದಕ್ಕೆ ಚಲಿಸಿ ನಂತರ ಮುಂದಕ್ಕೆ ಚಲಿಸುತ್ತೆ. ಮಹಿಳೆಯು ಕಾರನ್ನ ರಿವರ್ಸ್ ತೆಗೆದುಕೊಳ್ತಿದ್ದ ಹಾಗೆ ಅಧಿಕಾರಿಗಳು ಕೈಗೆ ಬಂದೂಕು ಹಿಡಿದು ಮುಂದೆ ಬರ್ತಾರೆ. ಆ ಕಾರು ಮುಂದಕ್ಕೆ ಹೋಗ್ತಿದ್ದಂತೆ ಗುಂಡಿನ ಶಬ್ದಗಳು ಕೇಳಿ ಬರುತ್ತವೆ.
ಇಲ್ಲಿ ಮುಖ್ಯವಾದ ಪ್ರಶ್ನೆ ಎಂದರೆ ಕಾರು ಅಧಿಕಾರಿಗಳ ಮೇಲೆ ನಿಜವಾಗಿಯೂ ಹರಿಯುವಂತಿತ್ತೆ ಅಥವಾ ಅವರು ಕೇವಲ ಅಲ್ಲಿಂದ ಹೊರಹೋಗಲು ಪ್ರಯತ್ನಿಸುತ್ತಿದ್ದರೆ ಅನ್ನುವ ಪ್ರಶ್ನೆ ಮೂಡುತ್ತೆ. ವಿಡಿಯೋದಲ್ಲಿ ಕಾಣುವ ಈ ಸೂಕ್ಷ್ಮ ಅಂಶವೇ ಈಗ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಪ್ರಸ್ತುತ ಮಿನಿಯಾಪೋಲಿಸ್, ಮಿನ್ನೆಸೋಟಾ ಬ್ಯೂರೋ ಆಫ್ ಕ್ರಿಮಿನಲ್ ಆಫ್ರಿಹೆನ್ಸಸ್ ಮತ್ತು FBI ಈ ಘಟನೆಯ ತನಿಖೆ ನಡೆಸುತ್ತಿದೆ. ಈ ಮಧ್ಯೆ ಗುಂಡು ಹಾರಿಸಿದ ಐಸಿ ಅಧಿಕಾರಿಯು ಸಣ್ಣ ಪುಟ್ಟ ಗಾಯಗಳೊಂದಿಗೆ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದಾರೆ. ಸ್ಥಳೀಯ ಸಮುದಾಯದವರು ರೇನಿ ಪರವಾಗಿ ನ್ಯಾಯಕ್ಕಾಗಿ ಆಗ್ರಹಿಸುತ್ತಿದ್ದಾರೆ. ಒಬ್ಬ ಅಮೆರಿಕದ ತಾಯಿಯ ತನ್ನ ನೆರೆಹೊರೆಯವರನ್ನ ನೋಡಿಕೊಂಡು ಬರೋಕೆ ಹೊರಟಾಗ ಈ ರೀತಿಯ ಹತ್ಯೆ ಮಾಡೋದು ಎಷ್ಟು ಸರಿ ಅಂತ ಜನರು ಪ್ರಶ್ನೆ ಮಾಡ್ತಿದ್ದಾರೆ. ಮಿನಿಯಾಪೋಲಿಸ್ನಲ್ಲಿ ನಡೆಯುತ್ತಿರುವ ಕಠಿಣ ಐಸಿ ಕಾರ್ಯಾಚರಣೆಗಳು ಸಾಮಾನ್ಯ ಜನರ ಜೀವನವನ್ನ ಅಸ್ತವ್ಯಸ್ತಗೊಳಿಸುತ್ತಿವೆ ಎಂದು ಜನಪ್ರತಿನಿಧಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಪೂರ್ಣ ವಿಡಿಯೋ ಬಿಡುಗಡೆ ಮಾಡಬೇಕು, ಹಾಗೆ ತಪ್ಪಿತಸ್ಥ ಅಧಿಕಾರಿಗಳಿಗೆ ಶಿಕ್ಷೆಯಾಗಬೇಕು ಅಂತ ಇಡೀ ನಗರವು ಒತ್ತಾಯಿಸುತ್ತಿದೆ. ರೇನಿ ನಿಕೋಲ್ ಗುಡ್ ರವರ ಸಾವು ಅಮೆರಿಕದಲ್ಲಿ ಫೆಡರಲ್ ಅಧಿಕಾರಿಗಳ ಅಧಿಕಾರದ ದುರುಪಯೋಗದ ಬಗ್ಗೆ ಮತ್ತು ಚರ್ಚೆಯನ್ನ ಹುಟ್ಟುಹಾಕಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದ.